ಇಂದು ಮೈಸೂರು ದಸರೆಯ ಉದ್ಘಾಟನೆ ಬಗ್ಗೆ ನಾವು ಮಾಹಿತಿಯನ್ನು ಕೊಡ್ತಾ ಇದ್ವಿ. ಇನ್ನೊಂದು ಕಡೆಗೆ ಸಂಸದರಾದ ಬಳಿಕ ಇದೇ ಮೊದಲ ಬಾರಿಗೆ ಮೈಸೂರು ಅರಮನೆಯಲ್ಲಿ ರಾಜಮನೆತನದ ಖಾಸಗಿ ದರ್ಬಾರ್ನ ನೇತೃತ್ವವನ್ನ ಸಹಜವಾಗಿ ರಾಜವಂಶಸ್ಥ ಹಾಗೂ ಮೈಸೂರಿನ ಮಹಾರಾಜ ಯದುವೀರ್ ಒಡೆಯರ್ ಅವರು ವಹಿಸಿಕೊಳ್ತಾ ಇದ್ದಾರೆ. ನವರಾತ್ರಿ ಹಿನ್ನೆಲೆಯಲ್ಲಿ ಅರಮನೆಯಲ್ಲಿ ಖಾಸಗಿ ದರ್ಬಾರ್ ಕೂಡ ನಡೆಯುತ್ತೆ. ಬಹಳ ವಿಶೇಷ ಇದು. ಬೆಳಗ್ಗೆ 11:35ರಿಂದ 12:05 ಒಳಗೆ ಈ ಖಾಸಗಿ ದರ್ಬಾರನ್ನು ನಡೆಸಲಾಗುತ್ತೆ. ಸಿಂಹಾಸನಾರೋಹಣವನ್ನ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಮಾಡ್ತಾರೆ. ಸಂಸದರಾದ ನಂತರ ಇದೇ ಮೊದಲ ಖಾಸಗಿ ದರ್ಬಾರ್. ಅವರೇ ನಮ್ಮ ಜೊತೆಗೆ ಮಾತಾಡ್ತಾ ಹೇಳ್ತಾ ಇದ್ರು, ಪಬ್ಲಿಕ್ ಟಿವಿ ಜೊತೆಗೆ ಮಾತಾಡ್ತಾ, ಈ ಸಲ ನಂದು ಎರಡೆರಡು ಪಾತ್ರ ಇದೆ. ಒಂದು ಸಂಸದರಾಗಿ ಹಾಗೂ ರಾಜರಾಗಿ ಕಾರ್ಯವನ್ನು ನಿರ್ವಹಿಸಬೇಕಾಗಿದೆ. ಧಾರ್ಮಿಕ ವಿಧಿಗಳ ಪ್ರಕಾರ ಖಾಸಗಿ ದರ್ಬಾರ್ ನಡೆಯುತ್ತೆ ಅಂತ ವೃತ್ತನಿಷ್ಠರಾಗುವಂತಹ ಯದುವೀರ್ ಒಡೆಯರ್ ಅವರು ಹೇಳಿದ್ರು. ಡೀಟೇಲ್ಸ್ ಕೊಡ್ತಾರೆ ರೋಹಿತ್. ಈ ಬಾರಿ ನನ್ನದು ಎರಡೆರಡು ಪಾತ್ರ ಅನ್ನೋದನ್ನ ಸ್ವತಃ ಯದುವೀರ್ ಒಡೆಯರ್ ಅವರೇ ನಮ್ಮ ಜೊತೆಗೆ ಮಾತಾಡ್ತಾ ಹೇಳ್ತಾ ಇದ್ರು. ಸೊ ಖಾಸಗಿ ದರ್ಬಾರ್ನ ಕ್ಷಣಗಣನೆ ಜೊತೆಗೆ ಸಿದ್ಧತೆಗಳು ಅರಮನೆಯಲ್ಲಿ ಯಾವ ರೀತಿ ಆಗಿದೆ? ಮಮತಾ, ದಸರಾ ಬಂದಂಥ ಸಂದರ್ಭದಲ್ಲಿ ಅಂಬಾವಿಲಾಸ ಅರಮನೆಯಲ್ಲಿ ವೈಭವ ಕಳೆಗಟ್ಟುವಂಥದ್ದು, ಗತಕಾಲದ ವೈಭವವನ್ನು ಮತ್ತೆ ಮರುಕಳಿಸುವಂಥ ಕ್ಷಣಗಳು ಅಂಬಾವಿಲಾಸ ಅರಮನೆಯಲ್ಲಿ ಜರುಗುತ್ತೆ. ಕಳೆದ 6-7 ವರ್ಷಗಳಿಂದಲೂ ಕೂಡ ಯದುವೀರ್ರವರು ತಮ್ಮ ಕರ್ತವ್ಯವನ್ನು ಚಾಚು ತಪ್ಪದೆ ಮಾಡ್ಕೊಂಡು ಬರ್ತಾ ಇದ್ರು. ಆದರೆ ಈ ಬಾರಿ ಸಂಸದರಾಗಿ ಜೊತೆಗೆ ರಾಜವಂಶಸ್ಥರಾಗಿ ಕೂಡ ಈ ಒಂದು ಕರ್ತವ್ಯವನ್ನು ಮಾಡಬೇಕಾಗಿರುವಂಥದ್ದು. ಆ ನಿಟ್ಟಿನಲ್ಲಿ ಬೆಳಗ್ಗೆ ಮುಂಜಾನೆಯಿಂದಲೂ ಕೂಡ ಅರಮನೆಯಲ್ಲಿ ಒಂದು ವೈಭವ ವಾತಾವರಣ ಸೃಷ್ಟಿಯಾಗಿರುವಂಥದ್ದು. ಮುಂಜಾನೆ ಕೂಡ ಯದುವೀರ್ರವರಿಗೆ ಎಣ್ಣೆ ಸ್ನಾನ ಮಾಡಿಸಲಾಗಿದೆ. ಜೊತೆಗೆ ಸಿಂಹಾಸನವನ್ನ ಜೋಡಣೆಯನ್ನು ಕೂಡ ಆಗಿರುವಂಥದ್ದು. ಈಗಾಗಲೇ ಯದುವೀರ್ ಅವರಿಗೆ ಕಂಕಣ ಧಾರೆಯನ್ನು ಕೂಡ ಮಾಡಲಾಗಿದೆ. ಈಗಾಗಲೇ ಕೆಲವೇ ಕ್ಷಣಗಳಲ್ಲಿ ಈ ಒಂದು ಅಂಬಾವಿಲಾಸ ಅರಮನೆಗೆ ಪಟ್ಟದ ಆನೆ, ಪಟ್ಟದ ಹಸು, ಪಟ್ಟದ ಕುದುರೆ ಈ ರೀತಿಯಾಗಿ ಹೋಗ್ತವೆ. ಅವುಗಳನ್ನ ಪೂಜೆ ಮಾಡಿದಂಥ ನಂತರವಾಗಿ ಬಳಿಕವಾಗಿ ಕೋಡಿ ಸೋಮೇಶ್ವರ ದೇವಸ್ಥಾನಕ್ಕೆ ಇವುಗಳೆಲ್ಲವೂ ಕೂಡ ಬಂದು ಪಟ್ಟದ ಕತ್ತಿಯ ಜೊತೆಗೆ ಬಂದು ಪೂಜೆಯನ್ನು ಸಲ್ಲಿಸಲಾಗುತ್ತೆ. ಇದಾದ ನಂತರವಾಗಿ ಸುಮಾರು 11:45ರಿಂದ ಯದುವೀರ್ರವರು ಸಿಂಹಾಸನಾರೋಹಣ ಆಗ್ತಾರೆ. ಈ ವೇಳೆಯಲ್ಲಿ ಖಾಸಗಿ ದರ್ಬಾರನ್ನ ಮಾಡುವಂಥದ್ದು. ಖಾಸಗಿ ದರ್ಬಾರ್ ಅಕ್ಷರಶಃ ಒಂದು ರೀತಿಯಾಗಿ ಗತಕಾಲದ ವೈಭವವನ್ನು ಮತ್ತೆ ಮರುಕಳಿಸಿದ ರೀತಿಯಲ್ಲಿ ಇರುವಂಥದ್ದು. ಇದಾದ ಬಳಿಕವಾಗಿ ಸರಿಸುಮಾರು 12:30 ಈ ಒಂದು ಖಾಸಗಿ ದರ್ಬಾರ್ ಕೂಡ ಮುಕ್ತಾಯ ಆಗುತ್ತೆ. ಒಂದಷ್ಟು ಪೂಜಾ ವಿಧಿವಿಧಾನಗಳ ಬಳಿಕವಾಗಿ ಇವತ್ತಿನ ನವರಾತ್ರಿಯ ಮೊದಲನೇ ದಿನದ ಒಂದಷ್ಟು ಕಾರ್ಯಗಳು ಕೂಡ ಇವತ್ತು ಮುಕ್ತಾಯ ಆಗುತ್ತೆ. ನಂತರ ಪ್ರತಿದಿನವೂ ಕೂಡ ಒಂದು ದಶಮಿಯವರೆಗೂ ಕೂಡ ಈ ಒಂದು ಆಚರಣೆಗಳು ಮತ್ತೆ ಕಂಟಿನ್ಯೂ ಆಗುವಂಥದ್ದು. ಮಮತಾ, ಆಲ್ ರೈಟ್, ಧನ್ಯವಾದ ರೋಹಿತ್ ತಮ್ಮ ಮಾಹಿತಿಗಾಗಿ.